ನಿಜಕ್ಕೂ ಮೋಕ್ಷಿತಾ ಪೈ ಯಾರು? ಜೈಲಿಗೆ ಹೋಗಿದ್ದು ಯಾಕೆ? ಕಿಡ್ನಾಪರ್ ಮೋಕ್ಷಿತಾ ಪೈ ರಾತ್ರೋರಾತ್ರಿ ಸೆಲೆಬ್ರಿಟಿ ಆಗಿದ್ದೇಗೆ? ಬಿಗ್ ಬಾಸ್ ಖ್ಯಾತಿಯ ಮೋಕ್ಷಿತಾ ನಿಜವಾದ ಹೆಸರು ಐಶ್ವರ್ಯ ಪೈ. ಬಿಕಾಂ ಪದವೀಧರೆಯಾಗಿದ್ದ ಆ ಒಂದು ಸಮಯದಲ್ಲಿ ಟ್ಯೂಷನ್ ನಡೆಸುತ್ತಿದ್ದ ಮೋಕ್ಷಿತಾ ಅವರು ಟ್ಯೂಷನ್ಗಾಗಿ ಸಾಕಷ್ಟು ಮಕ್ಕಳು ಮೋಕ್ಷಿತಾ ಮನೆಗೆ ಬರುತ್ತಿದ್ದರು. ಮಕ್ಕಳಿಗೆ ಪಾಠವನ್ನು ಮಾಡುವ ಶಿಕ್ಷಕಿಯಾಗಿದ್ದ ಮೋಕ್ಷಿತಾ ಪೈ 20ನೇ ವಯಸ್ಸಿನಲ್ಲಿ ಹಣ ಮಾಡಲು ತನ್ನ ವೃತ್ತಿಯನ್ನೇ ಬಂಡವಾಳವಾಗಿಸಿಕೊಂಡಿರ್ತಕ್ಕಂಥದ್ದು. ಆ ಒಂದು ಸಮಯದಲ್ಲಿ ಮೋಕ್ಷಿತಾ ಅವರು ಟ್ಯೂಷನ್ಗೆ ಬಂದಿದ್ದ ಮಗುವನ್ನ ಕಿಡ್ನಾಪ್ ಮಾಡಿದ್ದ ಮೋಕ್ಷಿತಾ 2014ರಲ್ಲಿ ಮಗುವೊಂದನ್ನ ಕಿಡ್ನಾಪ್ ಮಾಡಿದ್ದ ಮೋಕ್ಷಿತಾ ಪೈ ಬಾಯ್ ಫ್ರೆಂಡ್ ನಾಗಭೂಷಣ್ ಜೊತೆಗೂಡಿ ಮಗುವಿನ ಕಿಡ್ನಾಪ್ ಮಾಡಿದ್ರು. ಈ ಮೋಕ್ಷಿತಾ ಪೈ, ಬಿಗ್ ಬಾಸ್ ಖ್ಯಾತಿಯ ಮೋಕ್ಷಿತಾ ಪೈ, ಮಗುವಿನ ಪೋಷಕರ ಬಳಿ 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಮೋಕ್ಷಿತಾ ಪೈ ಅವರು. ನಿಜಕ್ಕೂ ಮೋಕ್ಷಿತಾ ಪೈ ಯಾರು? ಜೈಲಿಗೆ ಹೋಗಿದ್ಯಾಕೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ನಿಮಗೂ ಮೂಡಿ ಬರ್ತಾ ಇದೆ. ಕಿಡ್ನಾಪರ್ ಮೋಕ್ಷಿತಾ ಆ ಒಂದು ರಾತ್ರೋರಾತ್ರಿ ಸೆಲೆಬ್ರಿಟಿ ಆಗಿದ್ದ ಹೇಗೆ? ಆ ಒಂದು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ದ ಹೇಗೆ? ಹಾಗೂ ಏನು ಕಥೆ ಅನ್ನೋದನ್ನು ನೋಡೋದಾದರೆ, ಇವರು ಬಿಕಾಮನ್ನು ಕಂಪ್ಲೀಟ್ ಮಾಡಿದ್ದಾರೆ. ಆ ಒಂದು ಸಮಯದಲ್ಲಿ ಬಿಕಾಮ್ ಮಾಡುವಾಗಲೇ 20ನೇ ಏಜ್ನಲ್ಲಿ ಮಕ್ಕಳಿಗೆ ಟ್ಯೂಷನ್ ನಡೆಸ್ತಾ ಇದ್ರು. ಸಾಕಷ್ಟು ಮಕ್ಕಳು ಇವರ ಮನೆಗೆ ಪಾಠವನ್ನು ಕಲಿಯೋದಕ್ಕೂ ಕೂಡ ಬರ್ತಿದ್ರು. ಇವರು ಪಾಠ ಮಾಡ್ತಾ ಇದ್ರು. ಅದಾದ ಬಳಿಕ ಅದೇ ಬಂಡವಾಳವನ್ನು ದುಡ್ಡಿಗೋಸ್ಕರ ಅದೇ ವೃತ್ತಿಯನ್ನು ಬಳಸಿಕೊಂಡಿರ್ತಕ್ಕಂಥದ್ದು ಈ ಮೋಕ್ಷಿತಾ ಪೈ ಅವರು ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಕಾರಣ ನೋಡೋದಾದರೆ, ಟ್ಯೂಷನ್ಗೆ ಬರ್ತಿರ್ತಕ್ಕಂಥ ಒಂದು ಮಗುವನ್ನು ಕಿಡ್ನಾಪ್ ಮಾಡಿ ಪೋಷಕರಿಂದ 25 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ ಈ ಆಸಾಮಿ ಇಬ್ಬರು ಈ ಒಂದು ಜೋಡಿಗಳು, ಬಾಯ್ ಫ್ರೆಂಡ್ ನಾಗಭೂಷಣ್ ಹಾಗೂ ಆಕೆಯ ಗರ್ಲ್ಫ್ರೆಂಡ್ ಆಗಿರ್ತಕ್ಕಂಥ ಮೋಕ್ಷಿತಾ ಪೈ ಅವರು ಇಬ್ಬರು ಸೇರಿ ಪ್ಲಾನ್ ಮಾಡಿ ಮಗುವನ್ನು ಕಿಡ್ನಾಪ್ ಮಾಡಿ 25 ಲಕ್ಷಕ್ಕೆ ಬೇಡಿಕೆ ಇಟ್ಟು ನಂತರ ಜೈಲಿಗೂ ಕೂಡ ಹೋಗಿ ಬಂದಿರತಕ್ಕಂಥದ್ದು. ಈ ಮೋಕ್ಷಿತಾ ಪೈ ಅವರು ಸಾಕಷ್ಟು ಮುಗ್ಧತೆಯಿಂದ ಫೇಮಸ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಬಿಗ್ ಬಾಸ್ ಖ್ಯಾತಿಯ ಮೋಕ್ಷಿತಾ ಪೈ ಅವರು ಈಗ ಇವರ ಬಂಡವಾಳ ಕರ್ನಾಟಕಕ್ಕೆ ಗೊತ್ತಾಗಿರ್ತಕ್ಕಂಥದ್ದು.